ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಆದ ಕಿತ್ತಾಟಗಳು ಒಂದೆರಡಲ್ಲ, ಇಬ್ಬರು ಕೂಡ ಸಾಕಷ್ಟು ಬಾರಿ ಕಿತ್ತಾಡ್ಕೊಂಡಿದ್ದು ಇದೆ. ಇವರ ಮಾತುಗಳು ಸಾಕಷ್ಟು ಬಾರಿ ಮಿತಿ ಮೀರಿದವು. ಈ ಬಗ್ಗೆ ಇಬ್ಬರಿಗೂ ಕೂಡ ಬೇಸರ ಇತ್ತು. ಇನ್ನು ಇದನ್ನ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಕೊಟ್ಟ ಚಟುವಟಿಕೆ ವೇಳೆ ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ವೇಳೆ ಕ್ಷಮೆ ಕೂಡ ಕೇಳಿದ್ದಾರೆ. ಈ ಪ್ರೀತಿಯ ಮಾತುಗಳು ವೀಕ್ಷಕರಿಗೆ ಇಷ್ಟ ಆಗಿಬಿಟ್ಟಿವೆ. ಇನ್ನು ಬಿಗ್ ಬಾಸ್ ಚಟುವಟಿಕೆ ಒಂದನ್ನು ನೀಡಿದ್ರು. ಇದರ ಅನುಸಾರ ಯಾವುದೇ ಸ್ಪರ್ಧಿಗೆ ಕ್ಷಮೆ ಕೇಳುವ ಅವಕಾಶ ಇತ್ತು. ಆಗ ಅಶ್ವಿನಿ ಅವರು ಮೊದಲು ಗಿಲ್ಲಿಗೆ ಕ್ಷಮೆ ಕೇಳಿದ್ದಾರೆ. ನಾನು ನಿನಗೆ ಸಾಕಷ್ಟು ಬೇಸರ ಮಾಡಿದ್ದೇನೆ. ಫ್ರೆಂಡ್ಸ್ ಹೇಗಿರ್ತಾರೆ ಗೊತ್ತಿಲ್ಲ, ಕಾಲೇಜು ಜೀವನ ಎಂಜಾಯ್ ಮಾಡಿಲ್ಲ, ಹೀಗಾಗಿ ಯಾರೇ ರೇಗಿಸಿದ್ರು ಕೂಡ ಸಿಟ್ಟು ಬರ್ತಿತ್ತು. ಬಹುಶಃ ನಿನ್ನಂಥ ರೀತಿಯ ಗೆಳೆಯ ಅಥವಾ ತಮ್ಮ ಇದ್ದಿದ್ರೆ ನಾನು ಅದಕ್ಕೆ ಅಡ್ಜಸ್ಟ್ ಆಗ್ತಿದ್ದೆ. ರೇಗಿಸೋದು ನೋಡಕ್ಕೆ ಆಗ್ತಾ ಇರಲಿಲ್ಲ ಎಂದು ಕೋಪಗೊಳ್ತಿದ್ದಾರೆ. ಹಿಂದಿನ ಕಾರಣವನ್ನ ಅಶ್ವಿನಿ ಹೇಳಿದ್ದಾರೆ. ಇನ್ನು ಹಲವು ವಿಷಯಗಳನ್ನ ವೈಯಕ್ತಿಕವಾಗಿ ತೆಗೆದುಕೊಂಡೆ, ಆದ್ರೆ ನಿನ್ನನ್ನು ಗಮನಿಸ್ತಾ ಬಂದೆ. ನನಗೆ ಬೇಸರ ಆದಾಗಲೆಲ್ಲ ನೀನು ಮಂಕಾಗ್ತಿದ್ದೆ. ಆಗ ನನಗೆ ಅರ್ಥ ಆಯಿತು. ಆದರೂ ಕೂಡ ರೇಗಿಸೋದು ನಿಲ್ಲಿಸಲಿಲ್ಲ. ನಿನ್ನ ತಂದೆ ತಾಯಿ ಬಂದಾಗ ನಿನ್ನ ಮೇಲೆ ಗೌರವ ಹೆಚ್ಚಾಯಿತು. ನೀನು ಇರೋದು ಹೀಗೆ ಎಂದು ನಿನ್ನ ತಂದೆ ತಾಯಿಯಿಂದ ಅರಿತೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.